ನಮಸ್ತೆ, ನಾನು ಇವತ್ತು ಮಂಗಳೂರು ಬನ್ ಅಂದರೆ ಬನಾನಾ ಬನ್ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಬಾಳೆಹಣ್ಣು, ಮೊಸರು, ಉಪ್ಪು, ಬೇಕಿಂಗ್ ಸೋಡಾ, ಸಕ್ಕರೆ, ಜೀರಿಗೆ, ಮೈದಾ ಹಿಟ್ಟು. ಇಲ್ಲಿಗೆ ಬಾಳೆಹಣ್ಣನ್ನು ಹಾಕ್ಕೊಂಡ್ಬಿಡೋಣ. ಇದು ಬಾಳೆಹಣ್ಣು ಎಷ್ಟು ಹಣ್ಣು ಇರುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ. ಬಾಳೆಹಣ್ಣು ನೀವು ಯಾವಾಗ ಬೇಕಾದರೂ ತಗೋಬೋದು. ಇದಕ್ಕೆ ಬಾಳೆಹಣ್ಣು ತೊಗೊಂಡಿದ್ದೀನಿ ನಾನು. ಮನೇಲಿ ಯಾವುದಿರುತ್ತೋ ಅದು ತಗೊಳ್ಳಿ. ಹಣ್ಣು ಇರಬೇಕು, ಸ್ವಲ್ಪ ಹಣ್ಣಿದ್ರೆ ಚೆನ್ನಾಗಿರುತ್ತೆ. ನೋಡಿ, ಸಕ್ಕರೆ ಹಾಕೊಳ್ಳಿ. ಇಲ್ಲಿ 2 ಚಮಚದಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಜೀರಿಗೆ 1 ಸ್ಪೂನ್ದಷ್ಟು ಹಾಕೊಂಡ್ಬಿಡಿ ಜೀರಿಗೆನ. ಮೊಸರು ಮಿಕ್ಸ್ ಮಾಡ್ಕೊಳ್ಳಿ. ಬೇಕಿಂಗ್ ಸೋಡಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಈಗ ಮೈದಾ ಹಿಟ್ಟು ಹಾಕೊಂಡ್ಬಿಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೈದಾ ಹಿಟ್ಟು ಹಾಕೊಂಡು ಹಾಕೊಂಡ್ಬಿಡಿ. ಚೆನ್ನಾಗಿ ನೀರು ಹಾಕೋಬೇಡಿ. ಇದು ಮೊಸರಲ್ಲೇ ಇರುತ್ತಲ್ಲ, ನೀವು ಮೊಸರಲ್ಲೇ ಹಾಕೊಂಡ್ಬಿಡಿ. ನೋಡಿ, ಈಗ ಇದು ರೆಡಿಯಾಗಿದೆ. ಇದನ್ನು ನೀವು ರಾತ್ರಿನೇ ನೆನೆ ಇಡಬೇಕು. ಒಂದು 8 ತಾಸಾದರೂ ಇದು ನೆನೆಬೇಕು ಹಿಟ್ಟು. ಇದರಲ್ಲಿ ಹಾಕಿ ಇಟ್ಟುಬಿಡ್ತೀನಿ ಹಿಟ್ಟನ್ನು. ನಾನು ರಾತ್ರಿನೇ ನೆನೆ ಇಡ್ತಾ ಇದ್ದೀನಿ, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತ. ನೋಡಿ, ರಾತ್ರಿ ನೆನೆ ಇಟ್ಟಿದ್ದೀವಲ್ಲ ಹಿಟ್ಟು. ಈಗ ಪೂರಿ ಲಟ್ಸ್ಕೊಂಡ್ಬಿಡೋಣ. ಚೆನ್ನಾಗಿ ನೆನೆದಿದೆ ಇದು. ಈಗ ಎಣ್ಣೆನೂ ಕಾಯ್ಲಿಕ್ಕೆ ಇಟ್ಕೊಂಡ್ಬಿಡೋಣ. ಈ ಸೈಡು ಪೂರಿನೂ ಲಟ್ಸ್ಕೊಂಡ್ಬಿಡ್ತೀನಿ. ಎಣ್ಣೆ ಹಚ್ಕೋಬೇಡಿ, ಹಿಟ್ಟು ಹಚ್ಚಿ ಉಳ್ಳೆ ಮಾಡ್ಕೊಳ್ಳಿ. ಹಿಟ್ಟು ಹಚ್ಚಿ ಲಟ್ಸ್ಕೊಂಡ್ಬಿಡಿ. ಎಣ್ಣೆ ಚೆನ್ನಾಗಿ ಕಾಯಬೇಕು, ಅಂದರೆ ಉಬ್ಬುತ್ತೆ ಇದು. ನೋಡಿ, ಈಗ ಪೂರಿ ಕೂಡ ರೆಡಿ ಆಯಿತು. ನೋಡಿ, ಈಗ ಮಂಗಳೂರು ಬನ್ ಅಂದರೆ ಬನಾನಾ ಬನ್ ರೆಡಿಯಾಗಿದೆ.